ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದ ಶ್ರೀ ವಿನಾಯಕ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳ ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತದ ಹಮ್ಮಿಕೊಂಡಿದ್ದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಹಾಗೂ ಅಖಿಲ ಭಾರತ 72ನೇ ಸಹಕಾರಿ ಸಪ್ತಾಹ ಸಮಾರಂಭಕ್ಕೆ ಸಚಿವರಾದ ಶಿವಾನಂದ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆ ಎಂದರೆ ಕುಡಿಯಲು ನೀರು ಸಿಗದ ಜಿಲ್ಲೆ ಎಂಬ ಮೊದಲಿಗೆಯೇ ಜಿಲ್ಲೆಯ ಹೈನು ಉತ್ಪಾದನೆಯಲ್ಲಿ ಮುಂದು ಇದೆ ಅಂತ ಹೇಳಿದರು. ಪರಿಣಾಮ ರಾಜ್ಯದಲ್ಲಿ ಪ್ರತಿನಿತ್ಯ 1.10 ಕೋಟಿ ಹಾಲು ಉತ್ಪಾದನೆ ಆಗುತ್ತಿದ್ದು, ವಿಜಯಪುರ ಜಿಲ್ಲೆ ಕ್ಷೀರ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ ಎಂಬ ಸಾಧನೆಗೆ ಸಹಕಾರಿ ರಂಗ ಹಾಗೂ ಹಾಲು ಉತ್ಪಾದಕರ ತಾಯಂದಿರೇ ಕಾರಣ ಎಂದು ಶ್ಲಾಘಿಸಿದರು. ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ, ಶಿವನಗೌಡ ಬಿರಾದಾರ್, ಬಾಲಚಂದ್ರ ಮುಂಜಾನೆ, ಲೋಕನಾಥ್ ಅಗರ್ವಾಲ್, ಶಂಕರಗೌಡ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಶ್ರೀಕಾಂತ್ ಸಾರವಾಡ, ರಾಜಶೇಖರ ಶಿರೋಳ್, ಶ್ರೀಶೈಲ ಹಂಗರಗಿ, ಹಲವಾರು ಬ್ಯಾಂಕ್ನ ಸಿಬ್ಬಂದಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು. ತಿನ್ನಲಿಕ್ಕೆ ಅನ್ನ ಸಿಗ್ತಿರಲಿಲ್ಲ, ಉಟ್ಕೊಳ್ಳಿಕ್ಕೆ ಹೊಟ್ಟೆ ಸಿಗ್ತಿರಲಿಲ್ಲ, ದುಡಿಲಿಕ್ಕೆ ಕೆಲಸ ಸಿಗ್ತಿರಲಿಲ್ಲ. ಈ ಮೂರನ್ನ ಹಸು ಇಂಗಿಸಿರ್ತಕ್ಕಂಥ ಒಂದು ಚಳವಳಿ ಯಾವುದಾದ್ರಿದೆ ಅದು ಸರ್ಕಾರಿ ಚಳವಳಿ ಅಂತೇಳಿ ಬಹಳ. ನಾವು ಒಂದು ಕಾಲದಲ್ಲಿ ಮ್ಯಾಕ್ಸಿಕನ್ ಗೋಧಿ ತರಿಸ್ತಿದ್ದಿಲ್ಲ. ನಿಮಗೆಲ್ಲ ಗೊತ್ತಿದೆ, ರೇಷನ್ ಅಂಗಡಿಯಲ್ಲಿ ನಮ್ಗೆ ತಿನ್ಲಕ್ಕೆ ಗೋಧಿ ತಗೋಬೇಕಾದ್ರೆ ಬಾಳೆ ಹಚ್ಚಿ ಎಷ್ಟೇ ಶ್ರೀಮಂತಿದ್ರು ಅಲ್ಲಿ ರೇಷನ್ ಅಂಗಡಿ ಹೋಗಿ ಅಕ್ಕಿ ಗೋಧಿ ತಂದು ತಿಂದಿದ್ವಿ. ಕಾಲಕ್ರಮೇಣ ಸಕ್ಕರೆ ಸಿಕ್ತು, ಎಣ್ಣೆ ಸಿಕ್ತು. ಆದರೆ ಇವತ್ತು ಅಂತ ಚಳುವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸಹಕಾರಿ ರಂಗ ಬಹಳ ಭದ್ರ ಬುನಾದಿ ಆಗಿದೆ. ನಾವು ಹೇಳ್ತೀವಿ, ಹನಿ ಕೂಡಿದ್ರೆ ಹಳ್ಳ, ತನಿ ಕೂಡಿದ್ರೆ ರಾಸ್ತಿ ಅಂತ. ಇದೇ ಸಂಸ್ಥೆ, ನೀವೇನು ಇಟ್ಟಿರಿ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ. ಈ ಸಂಸ್ಥೆ 6 ಲಕ್ಷ ರೂಪಾಯಿದಿಂದ ಪ್ರಾರಂಭ ಆಗಿ 23 ಕೋಟಿ ವ್ಯವಹಾರ ಮಾಡ್ತದಂದ್ರೆ ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಹಾಲು ಕೂಡ ನಾವು ತರಲಿಕ್ಕೆ ಶಕ್ತಿದಿಲ್ಲ. ಇವತ್ತು ಹಾಲು ಉತ್ಪಾದನೆ ಮಾಡಿ ಹೊರ ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಶಕ್ತಿ ನಮಗೆ ಬಂದಿದೆ. ಕುಡಿಯನವರ ಪುಣ್ಯದಿಂದ ಕ್ಷೀರ ಕ್ರಾಂತಿ ಆಯಿತು, ಹಸಿರು ಕ್ರಾಂತಿ ಆಯಿತು, ಇವತ್ತೆಲ್ಲ ನಾವು ಕಂಡಿದ್ದೀವಿ. ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ನಮ್ಮ ಕಾಲದಲ್ಲಿ ಬಿಕ್ಕಿ ಬೇಡಿ ಗೋಧಿ ತಿನ್ನುವಂಥ ಈ ದೇಶದ 140 ಕೋಟಿ ಜನರಿಗೆ ಕುಂದರ್ಶ 3 ತಿಂಗಳು ಅನ್ನ ಆಗ್ತಕ್ಕಂಥ ಶಕ್ತಿ ಕೊಟ್ಟಿದೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ. ಅವೆಲ್ಲ ಯೋಜನೆಗಳನ್ನ ಈ ಸರ್ಕಾರಿ ರಂಗದ ಕೊಡುಗೆಯಾಗಿ ನಮಗೆ ಸಿಗ್ತದೆ. ಮತ್ತು ಇನ್ನೊಂದು ಬಹಳ ಸಂತೋಷದ ಸಂಗತಿ ಹೇಳ್ಬೇಕಂದ್ರೆ, ಇಡೀ ಕರ್ನಾಟಕಕ್ಕೆ ಎಷ್ಟು ಸಕ್ಕರೆ ಬೇಕು, ಆ ಸಕ್ಕರೆ ಕೊಡ್ತಕ್ಕಂಥ ಶಕ್ತಿ ಯಾವ ಜಿಲ್ಲೆಗದ ಅಂದ್ರೆ ಕೇವಲ 3 ಜಿಲ್ಲೆಗಳು, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಸೇರಿಸಿದ್ರೆ ಕರ್ನಾಟಕಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಇವೇ 3 ಜಿಲ್ಲೆ ಕೊಡ್ತಾವ ಅಂದ್ರೆ ಅದು ತಪ್ಪಾಗಲಿಲ್ಲ. ಅಷ್ಟು ಸಕ್ಕರೆ ಉತ್ಪಾದನೆಯನ್ನು ನಾವು ಮಾಡ್ತೀವಿ. ಅಷ್ಟು ಶಕ್ತಿ ಇವತ್ತು ನಮ್ಮ ಜಿಲ್ಲೆಗಳಿಗೆ ಬಂದಿದೆ. ಅದು ಈ ಸರ್ಕಾರಿ ರಂಗದ ಕೊಡುಗೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಸರ್ಕಾರಿ ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ. ದೇಶದಲ್ಲಿ 45 ಲಕ್ಷ ಸೊಸೈಟಿಗಳಿವೆ. ನಮ್ಮ ರಾಜ್ಯದಲ್ಲಿ ಕೂಡ 40,000ಕ್ಕಿಂತ ಹೆಚ್ಚಿನ ಸೊಸೈಟಿಗಳಿಗೆ ಕಾರ್ಯನಿರ್ವಹಿಸ್ತಾರೆ. ಇಂಥ ಒಂದು ಶಕ್ತಿ ನಮಗೆ ಕಡಿಮೆ ಸಿದ್ದನಗೌಡರು ಕೊಟ್ಟು ಹೋಗಿದ್ದಾರೆ. ಅವರನ್ನು ನೆನೆದು ದಿವಂಗತ ನೆಹರು ಅವರನ್ನು ನಾವು ನೆನೆಯಲೇಬೇಕು. ನೆಹರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.